2027 ದಾರಿದೀಪ ದೀವಿಗೆ ವಿದ್ಯಾರ್ಥಿಗಳು ಭರವಸೆ ಕಳ್ಕೊಂಡ್ಬಿಟ್ರು. ನೀಟ್ ಎಕ್ಸಾಮ್ ನೀಟಾಗಿ ಆಗಲ್ವಾ, ಮುಂದೆ ನಾವು ಎಕ್ಸಾಮ್ನೇ ಬರಿಬಾರ್ದು ಅನ್ನೋ ಮಟ್ಟಕ್ಕೆ ಹೋಗ್ಬಿಟ್ರು. ವಿದ್ಯಾರ್ಥಿಗಳು ಮಾಡದ ತಪ್ಪಿಗೆ ಆ ವಿದ್ಯಾರ್ಥಿಗಳಿಗೆ ಪನಿಷ್ಮೆಂಟ್ ಸಿಕ್ತು. ಸಿಇಟಿ ಮತ್ತೆ ನೀಟ್ ಅಂತ ಬಂದಾಗ ಅದರ ಡಿಫ್ರೆನ್ಸ್ ಏನು, ವಿದ್ಯಾರ್ಥಿಗಳು ಅದನ್ನ ಹೇಗೆ ಫೇಸ್ ಮಾಡಬೇಕಾಗುತ್ತೆ ಅಂತ. ಸಿಇಟಿನಲ್ಲಿ ಎಕ್ಸಾಮಿನೇಷನ್ ಪ್ಯಾಟರ್ನ್ ಕನ್ಸಿಡರ್ ಮಾಡಿದ್ರೆ ಒಂದೊಂದು ಸಬ್ಜೆಕ್ಟು ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು, ಬಯಾಲಜಿ. ನೀಟ್ ಅಂತ ಬಂದಾಗ ಏನಾಗ್ತದೆ, ಒಂದೇ ಟೈಮು 3 ಸಬ್ಜೆಕ್ಟು ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ. ನೀಟ್ ಎಕ್ಸಾಮ್ ಬರೆದ್ರೆ ಅಂದ್ರೆ ಮೆಡಿಕಲ್ಗೆ ಹೋಗ್ಬೇಕು, ಡಾಕ್ಟರೇ ಆಗ್ಬೇಕು ಅನ್ನೋದು ಎಲ್ರಿಗೂ ಗೊತ್ತು. ಬಟ್ ಅದನ್ನ ಬಿಟ್ಟು ಬೇರೆ ಆಪರ್ಚುನಿಟೀಸ್ ಇದೆಯಾ ಅಂತ. ನೀವು ಹೋಮಿಯೋಪತಿಗೆ ಹೋಗ್ಬೋದು, ಆಯುರ್ವೇದ ಹೋಗ್ಬೋದು, ಯುನಾನಿಗೂ ಹೋಗ್ಬೋದು. ಇವೆಲ್ಲ ಮೆಡಿಕಲ್ ಫೀಲ್ಡ್ಸೇ ಇವು. ಈಗ ಕೆಮಿಸ್ಟ್ರಿ ಅಂತ ಬಂದಾಗ ನೀಟ್ ಎಕ್ಸಾಮ್ಗೆ ಈ ಕೆಮಿಸ್ಟ್ರಿ ಯಾವ ರೀತಿ ಹೆಲ್ಪ್ ಆಗುತ್ತೆ, ಹೇಗೆ ಓದಬೇಕಾಗುತ್ತೆ ಸ್ಟೂಡೆಂಟ್ಸು? ಸೊ ಕೆಮಿಸ್ಟ್ರಿ ಅಲ್ಲಿ ನೀವು ಕಾನ್ಸೆಪ್ಟ್ಸ್ ಅನ್ನ ಮೆಮರೈಸ್ ಮಾಡ್ಕೊಂಡ್ರೆ ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು ವೆರಿ ಮಚ್ ಇನ್ ಸ್ಕೋರಿಂಗ್ ದ ಸಬ್ಜೆಕ್ಟ್. ದೀವಿಗೆ ಸಂಸ್ಥೆ ಅಂತ ಬಂದಾಗ ಸಂಸ್ಥೆಯ ಉದ್ದೇಶ ಏನು? 2026ರಿಂದ 2027ಕ್ಕೆ ನಾವು ಹೋಗ್ತಾ ಇದ್ದೀವಿ. ಈ 2027ರಲ್ಲಿ ವಿದ್ಯಾರ್ಥಿಗಳು ಹೇಗೆ ಪ್ರಿಪೇರ್ ಆಗಬೇಕು? ನೀಟ್ 2027 ದಾರಿದೀವಿಗೆ ವೀಕ್ಷಿಸಿ ಶನಿವಾರ ಸಂಜೆ 6 ಗಂಟೆಗೆ.